ಎಲ್ಲರಿಗೂ ನಮಸ್ಕಾರ. ನೋಟ್ ಜಂಕ್ಷನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗಾಗಲೇ ತಮಗೆ ತಿಳಿದಿರುವಂತೆ ನಾವು 6ರಿಂದ 10ನೇ ತರಗತಿಯವರೆಗಿನ ಪಠ್ಯಕ್ರಮದ ಸೀರೀಸ್ ಅನ್ನು ಮಾಡ್ತಾ ಇದ್ದೇವೆ. ಈ ಸೀರೀಸ್ನಲ್ಲಿ ನಾವು ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ನೋಟ್ಸ್ ಅನ್ನು ನೀಡುತ್ತೇವೆ. ಆದಷ್ಟು ಈ ವಿಡಿಯೋನ ಎಲ್ಲರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ನೋಟ್ ಜಂಕ್ಷನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ವಿಡಿಯೋನ ಮೊದಲು ನೀವೇ ನೋಡಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸೊ ಇವತ್ತಿನ ನಾವು ತರಗತಿಯಲ್ಲಿ 7ನೇ ತರಗತಿಯ 11ನೇ ಅಧ್ಯಾಯವಾದ ರಾಜ್ಯ ಸರ್ಕಾರದ ಕುರಿತು ನೋಡೋಣ. ಮೊದಲನೇದಾಗಿ ರಾಜ್ಯ ಸರ್ಕಾರದ ಅರ್ಥದ ಕುರಿತು ನೋಡೋಣ. ರಾಜ್ಯದ ಆಡಳಿತ ನೋಡಿಕೊಳ್ಳುವ ಸರ್ಕಾರವೇ ರಾಜ್ಯ ಸರ್ಕಾರವಾಗಿದೆ. ಉದಾಹರಣೆಗೆ ಕರ್ನಾಟಕದ ಆಡಳಿತ ಕೇಂದ್ರ ವಿಧಾನಸೌಧವು ಬೆಂಗಳೂರಿನಲ್ಲಿದೆ. ಈಗ ರಾಜ್ಯ ಸರ್ಕಾರದ ಮುಖ್ಯ ಅಂಗಗಳ ಕುರಿತು ನೋಡೋಣ. ರಾಜ್ಯ ಸರ್ಕಾರವು ಕೂಡ ಕೇಂದ್ರ ಸರ್ಕಾರದ ಹಾಗೆ 3 ಪ್ರಮುಖ ಅಂಗಗಳನ್ನು ಒಳಗೊಂಡಿದೆ. ಮೊದಲನೆಯ ಅಂಗ ಶಾಸಕಾಂಗ. ಶಾಸಕಾಂಗವು ಕಾನೂನುಗಳನ್ನು ರಚನೆ ಮಾಡುವ ಕಾರ್ಯವನ್ನು ಮಾಡುತ್ತದೆ. ರಾಜ್ಯದ ಶಾಸಕರ ಸಭೆಯನ್ನು ವಿಧಾನಸಭೆ ಎಂದು ಕರೆಯಲಾಗುತ್ತದೆ. ಹಾಗೂ ರಾಜ್ಯಗಳಲ್ಲಿ 2 ಮನೆಗಳಿವೆ. ಒಂದು ವಿಧಾನಸಭೆ, ಎರಡನೆಯದು ವಿಧಾನ ಪರಿಷತ್. ಈಗ ಎರಡನೇ ಅಂಗವಾದ ಕಾರ್ಯಾಂಗದ ಕುರಿತು ನೋಡೋಣ. ಕಾರ್ಯಾಂಗವು ಕಾನೂನುಗಳನ್ನು ಜಾರಿಗೆ ತರುವ ಕಾರ್ಯವನ್ನು ಮಾಡುತ್ತದೆ. ಹಾಗೂ ರಾಜ್ಯಪಾಲ, ಮುಖ್ಯಮಂತ್ರಿಗಳು, ಸಚಿವರು ಕಾರ್ಯಾಂಗದ ಭಾಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಮತ್ತು ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ಆಡಳಿತ ಮುಖ್ಯಸ್ಥರಾಗಿರುತ್ತಾರೆ. ಈಗ ಮೂರನೆಯ ಅಂಗ ನ್ಯಾಯಾಂಗದ ಕುರಿತು ನೋಡೋಣ. ನ್ಯಾಯಾಂಗವು ನ್ಯಾಯ ನೀಡುವ ಕೆಲಸವನ್ನು ಮಾಡುತ್ತದೆ. ರಾಜ್ಯದ ಉನ್ನತ ನ್ಯಾಯಾಲಯವು ಹೈಕೋರ್ಟ್ ಆಗಿದೆ. ಈಗ ರಾಜ್ಯ ಸರ್ಕಾರದ ಪ್ರಮುಖ ಸ್ಥಾನಗಳನ್ನು ನೋಡೋಣ. ಮೊದಲನೇದಾಗಿ ರಾಜ್ಯಪಾಲ. ರಾಜ್ಯಪಾಲರು ರಾಜ್ಯದ ಸಂವಿಧಾನಿಕ ಮುಖ್ಯಸ್ಥರಾಗಿರುತ್ತಾರೆ. ಎರಡನೆಯದಾಗಿ ಮುಖ್ಯಮಂತ್ರಿ. ಮುಖ್ಯಮಂತ್ರಿಯವರು ರಾಜ್ಯದ ಆಡಳಿತದ ಮುಖ್ಯ ನಾಯಕರಾಗಿ ಕಾರ್ಯವನ್ನು ಮಾಡುತ್ತಾರೆ. ಸಚಿವರು ವಿವಿಧ ಇಲಾಖೆಗಳ ನಿರ್ವಹಣೆಯನ್ನು ಮಾಡುತ್ತಾರೆ. ಈಗ ವಿಧಾನಸಭೆ ಸದಸ್ಯರ ಆಯ್ಕೆಯ ಪ್ರಕ್ರಿಯೆಯನ್ನು ನೋಡೋಣ. ವಿಧಾನಸಭೆ ಸದಸ್ಯರನ್ನು ಅಂದರೆ MLAಯವರನ್ನು ರಾಜ್ಯದ ಜನರು ಚುನಾವಣೆಯ ಮೂಲಕ ನೇರವಾಗಿ ಆಯ್ಕೆ ಮಾಡುತ್ತಾರೆ. ಮತ್ತು ಬಹುಮತ ಪಡೆದ ಪಕ್ಷದ ನಾಯಕರು ಮುಖ್ಯಮಂತ್ರಿಯಾಗಿ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಾರೆ. ಈಗ ಕಾನೂನು ರಚನೆಯ ಪ್ರಕ್ರಿಯೆ ಕುರಿತು ನೋಡೋಣ. ಕಾನೂನುಗಳನ್ನು ಮಾಡಲು ಮಸೂದೆ ಅನ್ನು ವಿಧಾನಸಭೆಯಲ್ಲಿ ಮಂಡಿಸಲಾಗುತ್ತದೆ. ಅಂಗೀಕಾರಗೊಂಡ ರಾಜ್ಯಪಾಲರ ಸಹಿ ನಂತರ ಅದು ರಾಜ್ಯ ಕಾನೂನು ಆಗಿ ಜಾರಿಗೆ ಬರುತ್ತದೆ. ಈಗ ರಾಜ್ಯ ಸರ್ಕಾರದ ಪ್ರಮುಖ ಇಲಾಖೆಗಳನ್ನು ನೋಡೋಣ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಕೃಷಿ ಇಲಾಖೆ, ನೀರಾವರಿ ಇಲಾಖೆ, ಹಣಕಾಸು ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಸಾರಿಗೆ ಮುಂತಾದವು ರಾಜ್ಯ ಸರ್ಕಾರದ ಪ್ರಮುಖ ಇಲಾಖೆಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಬಂಧದ ಕುರಿತು ನೋಡೋಣ. ಕೇಂದ್ರ ಸರ್ಕಾರ ದೇಶದ ಮಟ್ಟದಲ್ಲಿ ಆಡಳಿತವನ್ನು ನೋಡಿಕೊಳ್ಳುತ್ತದೆ. ರಾಜ್ಯ ಸರ್ಕಾರ ರಾಜ್ಯದ ಒಳ ಆಡಳಿತವನ್ನು ನಿರ್ವಹಿಸುತ್ತದೆ ಮತ್ತು ಕೆಲ ಅಧಿಕಾರಗಳು ಎರಡಕ್ಕೂ ಸೇರಿರುತ್ತವೆ. ಈಗ ಈ ಅಧ್ಯಾಯದ ಕುರಿತು ನೆನಪಿನಲ್ಲಿಡಬೇಕಾದ ಅಂಶಗಳ ಕುರಿತು ನೋಡೋಣ. ರಾಜ್ಯದ ಆಡಳಿತವು ರಾಜ್ಯ ಸರ್ಕಾರದ ಹೊಣೆಯಾಗಿರುತ್ತದೆ ಮತ್ತು ವಿಧಾನಸಭೆಯು ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಸಭೆಯಾಗಿದೆ. ಮೂರನೆಯದಾಗಿ ಮುಖ್ಯಮಂತ್ರಿಯವರು ರಾಜ್ಯದ ಆಡಳಿತದ ಮುಖ್ಯಸ್ಥರಾಗಿರುತ್ತಾರೆ ಹಾಗೂ ರಾಜ್ಯಪಾಲರು ರಾಜ್ಯದ ಸಂವಿಧಾನಿಕ ಮುಖ್ಯಸ್ಥರಾಗಿರುತ್ತಾರೆ ಮತ್ತು ಹೈಕೋರ್ಟ್ ರಾಜ್ಯದ ಉನ್ನತ ನ್ಯಾಯಾಲಯವಾಗಿದೆ. ಈಗ ಈ ಅಧ್ಯಾಯದ ಕುರಿತಾದ ಪ್ರಮುಖ ಪ್ರಶ್ನೆಗಳನ್ನು ಚರ್ಚಿಸೋಣ. ಮೊದಲನೆಯ ಪ್ರಶ್ನೆ, ಭಾರತವು ಡ್ಯಾಶ್ ರಾಜ್ಯಗಳನ್ನು ಮತ್ತು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಉತ್ತರವು ಭಾರತವು 28 ರಾಜ್ಯ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಎರಡನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ವಿಧಾನ ಪರಿಷತ್ ಡ್ಯಾಶ್ ಸದಸ್ಯರನ್ನು ಒಳಗೊಂಡಿದೆ. ಉತ್ತರ 75 ಸದಸ್ಯರನ್ನು ಒಳಗೊಂಡಿದೆ. ಮೂರನೇ ಪ್ರಶ್ನೆ, ರಾಜ್ಯ ಮಂತ್ರಿಮಂಡಲವು ಡ್ಯಾಶ್ ಮತ್ತು ಡ್ಯಾಶ್ ಅನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ. ಉತ್ತರವು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ. ನಾಲ್ಕನೇ ಪ್ರಶ್ನೆ, ರಾಜ್ಯಪಾಲರನ್ನು ಡ್ಯಾಶ್ ಅವರು ನೇಮಿಸುತ್ತಾರೆ. ಉತ್ತರ, ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಸೊ ಇದಾಗಿತ್ತು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.